ಸಾವುಕಾರ್ರೆ, ಸಾವುಕಾರ್ರೆ, ಒಳಗಿದ್ದೀರಾ? ಸಾವುಕಾರ್ರೆ, ಸಾವುಕಾರ್ರೆ. ಯಾಕೋ ಯಾಕೆ ಅರಸ್ಕೊಂತೀಯ? ಸಾವುಕಾರು ಎಲ್ಲೂ ಹೋಗಿಲ್ಲ, ಐದಾರೆ ಬರ್ತಾರೆ. ಯಾಕೆ ಹಂಗೆ ಅರಸ್ಕೊಂತೀಯ? ಏನು ವಿಷಯ? ಏನಿಲ್ಲ ಅಮ್ಮವ್ರೆ, ಆ ಗೌರಮ್ಮನ ಮಗಳು ಗಿರಿಜಮ್ಮ ಇಲ್ವಾ, ಅವಳು ಯಾರಿಂದನೋ ಹೋಗ್ಬಿಟ್ಟವಳೆ, ಹೋಗಿ ಮದುವೆ ಬಂದ್ಬಿಟ್ಟವಳೆ. ಅದಕ್ಕೆ ಆ ಗೌರಮ್ಮ ಪಂಚಾಯತಿ ಕುಸ್ಬೇಕು, ಸಾವುಕಾರ ಅಥವಾ ಹೇಳ್ಬೇಕು. ಆ ಕಡೆಗೆ ಹೋದರೆ ಸಾವುಕಾರಿಗೆ ಹೇಳು ನಾಳೆ ಪಂಚಾಯತಿ ಇಡ್ಲಿ ಅಂತ ಹೇಳಿ ಕಳಿಸೋಳು. ಅದಕ್ಕೆ ನಾನು ಸಾವುಕಾರಿಗೆ ಹೇಳೋಬಿಟ್ಟು ಹೋಗೋಣ ಅಂತ ಬಂದೆ ಅಮ್ಮವ್ರೆ. ಇಲ್ವಾ ಸಾವುಕಾರರು ಏನು ಮಾಡ್ತಾವ್ರೆ? ಹೌದಾ, ಆ ಗಿರ್ಜಿ ಅಂತ ಕೆಲಸ ಮಾಡಿದಳ. ಮೊನ್ನೆ ಓಡಾಡ್ಕೊಂಡಿದ್ಲು, ಹಸಿರಾಕ್ಕೆ ಕಾಲೇಜಿಗೂ ಹೋಗ್ತೀನಿ, ಸ್ಕೂಲು ಹೋಗ್ತೀನಿ, ಓದ್ತೀನಿ ಅಂತ ಹೋಗ್ತಾ ಇದ್ಲು. ಅಂತವಳು ಇಂಥ ಕೆಲಸ ಮಾಡಿದಳ. ಅಯ್ಯೋ ದೇವ್ರೆ. ಓ ಏನ್ಲ ನಿಂಗ, ಏನ್ಲ ಸಮಾಚಾರ ಅಂತ ಕಣ ಬಂದಿದ್ಯಾ? ಏನ್ಲ ವಿಷಯ? ಅದೇ ಸಾವುಕಾರ್ರೆ, ಅದೇ ಆ ಗೌರಮ್ಮ ಇಲ್ವಾ, ಗೌರಮ್ಮನ ಮಗಳು ಯಾರಿಂದ ಹೋಗಿ ಮದುವೆಯಾಗಿ ಬಂದವಳೆ. ಅದು ಊರೆಲ್ಲ ಮಾತಾಡ್ಕೊಳ್ತೈತೆ. ಅದಕ್ಕೆ ಪಂಚಾಯತಿ ಇಕ್ಕಿಸ್ಬೇಕು, ನ್ಯಾಯ ಕೇಳಬೇಕು ಅಂತ ಅವರಮ್ಮ ಹೇಳಿ ಕಳಿಸ್ತಾ ಇದ್ದಾಳೆ. ನಾಳೆಗೆ ಪಂಚಾಯತಿ ಇಕ್ಬೇಕಂತೆ. ಹೌದಲ್ಲ, ಸರಿ, ನಾಳೆ ಪಂಚಾಯತಿ ಇಕ್ಕಕ್ಕೆ ಹೇಳ್ತೀನಿ. ಸರಿ, ನೀನು ಹೋಗಿ ಹೇಳು. ಸರಿ, ಮಗಳು ಚೆನ್ನಾಗಿ ಓದ್ತಾಳೆ, ಓದಿ ಉದ್ಧಾರ ಆಗ್ತಾಳೆ, ಹುಟ್ಟಿದ ಮನೆಗೆ ಹುಟ್ಟಿದ ಊರಿಗೆ ಒಳ್ಳೆಯ ಹೆಸರು ತರ್ತಾಳೆ ಅಂತ ನಾವು ಎಷ್ಟು ಆಸೆ ಇಟ್ಕೊಂಡು ಕಷ್ಟಪಟ್ಟು ನೀವು ಓದಿ ಅಂತ ಸಿಗಾಕೆಲ್ಲ ಕಳಿಸ್ತೀವಿ. ಆದರೆ ನೀವು ಇಂಥ ಕೆಲಸನೇ ಮಾಡೋದು. ನಾನೇನು ಯಾರು ಮಾಡೋದೇನು ಮಾಡಿಲ್ಲ. ನಾನು ಇವರನ್ನ ತುಂಬಾ ದಿವಸದಿಂದ ಪ್ರೀತಿ ಮಾಡ್ತಾ ಇದ್ದೆ. ನೀವು ನಮ್ಮ ಮದುವೆಗೆ ಒಪ್ಪಂದ ಅಂತ ಗೊತ್ತಿತ್ತು, ಅದಕ್ಕೆ ಹೇಗೆ ಹೋಗಿ ಮದುವೆ ಬಂದ್ವಿ. ಏನು ತಪ್ಪು? ಗೌರಮ್ಮ, ಗಿರಿಜಮ್ಮ, ನಾನಿಲ್ಲಿ ಇಲ್ವಾ? ನಾನು ವಿಚಾರ ಮಾಡ್ತೀನಿ, ಸುಮ್ಕಿರಿ. ಯಾಕೆ ಹಿಂಗೆ ಸುಮ್ಮನೆ ಜಗಳಾಡ್ತೀರಾ? ನನಗೆಲ್ಲ ಸಾವುಕಾರ್ರೆ, ಇವಳಿಂದ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗೈತೆ. ನಾನು ಏನು ಮಾಡಲಿ? ಏನಮ್ಮ ಗಿರಿಜಮ್ಮ, ಹೀಗೇನಮ್ಮ ಮಾಡೋದು? ಹಿಂಗಲ್ಲ ಹಿಂಗೆ ಅಂತ ಮುಂಚೆಲೇ ಹೇಳೋದಲ್ವಾ? ನಾನೀಗ ಪ್ರೀತಿ ಮಾಡಿದ್ದೀನಿ, ಮದುವೆ ಮಾಡಿರಿ ಅಂತ ಹೇಳಿದಿದ್ರೆ ನಿಮ್ಮ ಅಮ್ಮನೇ ಮುಂದೆ ನಿಂತು ಮದುವೆ ಮಾಡಿರೋದು. ನನ್ನ ಹತ್ರ ಆದರೂ ಒಂದು ಮಾತು ಹೇಳೋದಲ್ವಾ? ನಾನೇ ಹೇಳಿಬಿಟ್ಟು ನಿಮ್ಮ ಅಮ್ಮನಿಗೆ ಮದುವೆ ಮಾಡಿಸ್ತಾ ಇದ್ದ ನಿಮಗೆ. ಈಗ ನೋಡಿ ಮರ್ಯಾದೆ ಹೋಯ್ತಾ? ಇಲ್ಲ ಸಾವುಕಾರ್ರೆ, ನಾನು ಮುಂಚೆನೇ ಹೇಳಿದ್ರೆ ನಮ್ಮಮ್ಮ ನಮಗೆ ಮದುವೆ ಮಾಡಿಸ್ತಾ ಇರಲಿಲ್ಲ. ನಮ್ಮಿಬ್ಬರನ್ನು ಬೇರೆ ಬೇರೆ ಮಾಡಿಬಿಡೋದು. ಅದಕ್ಕೆ ನಾನು ಹೇಳಿಲ್ಲ. ನೋಡಿ ಸಾವುಕಾರ್ರೆ, ಎಂತ ಮಾತಾಡ್ತಾಳೆ, ಇದರ ಕೇಳಿ ನಾನು ಹೊಟ್ಟೆ ಉರಿತಾ ಇದೆ ಸಾವುಕಾರ್ರೆ. ನೋಡಿ ಗೌರಮ್ಮ, ಏನೋ ಆಗಿದ್ದು ಆಗಿ ಹೋಗ್ಬಿಡ್ತು. ಈಗ ಎಷ್ಟೇ ಆದರೂ ಅವಳು ನಿನ್ನ ಮಗಳು, ಏನೋ ತಪ್ಪು ಮಾಡಿದ್ದಾಳೆ. ನೋಡು, ಕ್ಷಮಿಸಿ ಮನೆ ಒಳಗೆ ಕರ್ಕೊ, ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲ ಸಾವುಕಾರ್ರೆ, ಇಲ್ಲ, ಈ ಮನೆ ಆಡಿನ ಯಾವತ್ತೂ ಕ್ಷಮಿಸೋದಿಲ್ಲ. ಇವಳು ಮಗಳೇ ಅಲ್ಲ, ನನ್ನ ಮಗಳೇ ಹುಟ್ಟಿಲ್ಲ ಅನ್ಕೊಂಡ್ಬಿಡ್ತೀನಿ. ಹಾಗೆ ಇಟ್ಬಿಡ್ತೀನಿ, ಇವಳು ಮಾತ್ರ ಮನೆಗೆ ಸೇರಿಸಲ್ಲ. ನೋಡಮ್ಮ, ಇಂಥ ವಿಚಾರದಲ್ಲಿ ನಾವು ಯಾರಿಗೂ ಏನು ಹೇಳೋಕ್ಕಾಗಲ್ಲ. ಪಂಚಾಯತಿಯಿಂದ ಏನೂ ತೀರ್ಮಾನ ಕೊಡೋಕ್ಕಾಗಲ್ಲ. ಅವಳು ಮೇಜರ್ ಇದ್ದಾಳೆ, ಸಣ್ಣ ಹುಡುಗಿ ಅಲ್ಲ. ಹಾಗಾಗಿ ನೀವೇ ಅನುಸರಿಸ್ಕೊಂಡು ಹೋಗಬೇಕು. ಇಷ್ಟೇ ಪಂಚಾಯತಿ ತೀರ್ಮಾನ. ಇದ್ರ ಮೇಲೆ ನಿಮ್ಮಿಷ್ಟ, ನೀವೇ ಅನುಸರಿಸ್ಕೊಂಡು ಹೋಗಿ.